श्रीमद्वाल्मीकिरामायणं सुन्दरकाण्डः प्रथमः सर्गः सागरलङ्घनं ಶ್ಲೋಕ 61-80. ಸರಳ ಕನ್ನಡ ಅನುವಾದ ಸಹಿತ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಾಂಗೂಲಂಚ ಸಮಾವಿದ್ಧಂ ಪ್ಲವಮಾನಸ್ಯ ಶೋಭತೆ ಅಂಬರೇ ವಾಯುಪುತ್ರಸ್ಯ ಶಕ್ರಧ್ವಜ ಇವೋಚ್ಛ್ರಿತಃ. ಹಾರುತಿರೆ ಮಾರುತಿಯು ನೆಟ್ಟಗೆ ಮೇಲಕ್ಕೆತ್ತಿದ ಬಾಲವು ಇಂದ್ರಧ್ವಜವನು ಗಗನದಲ್ಲಿ ನೆಟ್ಟಿದ್ದಂತೆ ಕಂಡಿತು. ಲಾಂಗೂಲಚಕ್ರೇಣ ಮಹಾನ್ ಶುಕ್ಲದಂಷ್ಟ್ರೋ ನೀಲಾತ್ಮಜಃ ವ್ಯರೋಚತ ಮಹಾಪ್ರಾಜ್ಞಃ ಪರಿವೇಶೀವ ಭಾಸ್ಕರಃ. ಚಕ್ರದ ಆಕಾರದಲ್ಲಿ ಬಾಲವನ್ನು ಸುರುಟಲು ಶುಭ್ರದಂತದ ಪ್ರಾಜ್ಞ ಹೊಳೆದನು ಪ್ರಭಾವಳಿ ಹರವಿಯೊಲು. ಸ್ಫಿಗ್ದೇಶೇನಾಭಿತಾಮ್ರೇಣ ರರಾಜಸ ಮಹಾಕಪಿಃ ಮಹತಾದಾರಿತೇನೇವ ಗಿರಿಗೈರಿಕಧಾತುನಾ. ಮಹಾಕಪಿಯ ಕಟಿಯುತಾನದು ಕೆಂಪು ಬಣ್ಣದಿ ಹೊಳೆಯಲು ರಕ್ತವರ್ಣದ ಧಾತು ತುಂಬಿದ ಬೆಟ್ಟದಂತೆ ಮೆರೆದನು. ತಸ್ಯ ವಾನರಸಿಂಹಸ್ಯ ಪ್ಲವಮಾನಸ್ಯ ಸಾಗರಂ ಕಕ್ಷಾಂತರಗತೋ ವಾಯುರ್ಜೀಮೂತ ಇವ ಗರ್ಜತಿ. ವಾನರರಲ್ಲಿ ಸಿಂಹನವನು ಲಂಘಿಸುತ್ತಿರ ಕಡಲನೆ ಪಕ್ಕೆ ಸಂದಿನ ಗಾಳಿ ಮಾಡಿತು ಮೇಘದ ಸಮಗರ್ಜನೆ. ಖೇಯಥಾ ನಿಪತಂತ್ಯುಲ್ಕಾಃ ಹ್ಯುತರಾಂತಾದ್ವಿನಿಸೃತಾಃ ದೃಶ್ಯತೆ ಸಾನುಬಂಧಾ ಚ ತಥಾ ಸಕಪಿಕುಂಜರಃ. ಎರಗುತ್ತಿದೆಯೋ ಉಲ್ಕೆಯೊಂದುತ್ತರದ ದಿಶೆಯಿಂ ಗಗನದಿ ಎನ್ನುವಂತೆಯೇ ಕಾಣುತ್ತಿದ್ದನು ಕಪಿಶ್ರೇಷ್ಠನು ಪಯಣದಿ. ಪತತ್ಪತಂಗ ಸಂಕಾಶೋ ವ್ಯಾಯತಃ ಶುಶುಭೆ ಕಪಿಃ ಪ್ರವೃದ್ಧ ಇವ ಮಾತಂಗಃ ಕಕ್ಷ್ಯಯಾ ಬಧ್ಯಮಾನಯ. ಚಲಿಸುತ್ತಿರುವ ಬೃಹತ್ ಸೂರ್ಯನ ರೀತಿಯಲಿ ಕಪಿ ಕಂಡನು ನಡುಕಟ್ಟನು ಬಿಗಿದಿದ್ದ ಮದ್ದಾನೆಯನು ಹೋಲುತ ಮೆರೆದನು. ಉಪರಿಷ್ಟಾಚ್ಛರೀರೇಣ ಛಾಯಯಾ ಚಾವಗಾಢಯಾ ಸಾಗರೇ ಮಾರುತಾವಿಷ್ಟಾ ನೌರಿವಾಸೀತ್ತದಾ ಕಪಿಃ. ಮೇಲೆ ಹಾರುತ್ತಲಿದ್ದ ಕಪಿಯ ನೆರಳಿನ ಪ್ರತಿಬಿಂಬವು ಕಂಡಿತು ಕಡಲಲ್ಲಿ ಗಾಳಿಗೆ ಚಲಿಸುವಂತೆ ನೌಕೆಯು. ಯಯ್ಯಂದೇಶಂ ಸಮುದ್ರಸ್ಯ ಜಗಾಮಸ ಮಹಾಕಪಿಃ ಸಸತಸ್ಯೋರುವೇಗೇನ ಸೋನ್ಮಾದ ಇವ ಲಕ್ಷ್ಯತೆ. ಕಡಲಿನಾವ ಪ್ರದೇಶದ ಮೇಲ್ ಹಾರುತ್ತಿದ್ದನು ಕಪಿವರ ಅವನ ತೊಡೆಗಳ ರಭಸದಿಂದ ಹುಚ್ಚೇರಿತು ಆ ಸಾಗರ. ಸಾಗರಸ್ಯೋರ್ಮಿಮಾಲಾನಾಮುರಸಾ ಶೈಲವರ್ಷ್ಮಣಾ ಅಭಿಘ್ನಂಸ್ತು ಮಹಾವೇಗಃ ಪುಪ್ಲುವೆ ಸ ಮಹಾಕಪಿಃ. ಕಡಲಿನೆತ್ತರದಲೆಗಳನ್ನು ಬಂಡೆಯಂಥವನೆದೆಯಲಿ ಮಹಾಕಪಿ ಹಾರಿದನು ಅವುಗಳ ವೇಗದಲ್ಲಿ ಸೀಳುತ್ತಲಿ. ಕಪಿವಾತಶ್ಚ ಬಲವಾನ್ ಮೇಘವಾತಶ್ಚ ನಿಸ್ಸೃತಃ ಸಾಗರಂ ಭೀಮ ನಿರ್ಘೋಷಂ ಕಂಪಯಾಮಾಸ ತುರ್ಭೃಶಂ. ಕಪಿಯ ರಭಸಕ್ಕೆ ಮೂಡಿದ ನಿಲವು ಮೇಘ ಬೀಸೋ ಗಾಳಿಯು ಅಪ್ಪಳಿಸಿ ಬೊಬ್ಬಿರಿಯುತ್ತಿರಲು ಕಲಕಿ ಹೋಯಿತು ಅಬ್ಧಿಯು. ವಿಕರ್ಷನ್ನೂರ್ಮಿಜಾಲಾನಿ ಬೃಹಂತಿ ಲವಣಾಂಭಸಃ ಪುಪ್ಲುವೆ ಕಪಿಶಾರ್ದೂಲೋ ವಿಕಿರನ್ನಿವ ರೋದಸಿ. ಕ್ಷಾರಸಾಗರದಲೆಯ ಮಾಲೆಗಳನ್ನು ತನ್ನೊಡನೊಯ್ಯುವ ಕಪೀಶ್ವರನು ಕಂಡ ಕಿತ್ತೊಗೆವಂತೆ ಭೂಮಿಯ ಗಗನವ. ಮೇರುಮಂದರ ಸಂಕಾಶಾನುದ್ಗತಾನ್ ಸಮಹಾರ್ಣವೇ ಅತ್ಯಕ್ರಾಮನ್ಮಹಾವೇಗಸ್ತರಂಗಾನ್ ಗಣಯನ್ನಿವ. ಮಹಾಸಾಗರದಲ್ಲಿ ಮಂದರ ಮೇರು ಪರ್ವತದೆತ್ತರ ಏರುವಲೆಗಳ ಎಣಿಸಿ ದಾಟುವ ತೆರದಿ ಕಂಡನು ವಾನರ.
ತಸ್ಯ ವೇಗಸಮದ್ಭೂತಂ ಜಲಂ ಸಜಲದಂತದಾ ಅಂಬರಸ್ಥಂ ವಿಬಭ್ರಾಜ ಶಾರದಾಭ್ರಮಿವಾತತಂ. ಅವನ ರಭಸಕ್ಕೆ ಸಮುದ್ರದ ಜಲ ಮೋಡಗಳವರೆಗೆ ರಚಿತು. ಎರಚಿದ ಜಲ ಶರತ್ಕಾಲದ ಮೋಡ ತಾನೆಂದೆನಿಸಿತು. ತಿಮಿನಕ್ತಝಷಾಃ ಕೂರ್ಮಾ ದೃಶ್ಯಂತೆ ವಿವೃತಾಸ್ತದಾ ವಸ್ತ್ರಾಪಕರ್ಷಣೇನೇವ ಶರೀರಾಣಿ ಶರೀರಿಣಾಂ. ತಿಮಿಂಗಲವು ಮೀನು ಮೊಸಳೆ ಆಮೆ ಕಾಣಿಸಿಕೊಂಡವು. ವಿವಸ್ತ್ರವಾದ ಶರೀರಿಗಳ ದೇಹದಂತೆ ಕಂಡವು. ಪ್ಲವಮಾನಂ ಸಮೀಕ್ಷ್ಯಾಥ ಭುಜಂಗಾಃ ಸಾಗರಾಲಯಾಃ ವ್ಯೋಮ್ನಿತಂ ಕಪಿಶಾರ್ದೂಲಂ ಸುಪರ್ಣ ಇತಿ ಮೇನಿರೆ. ಸಮುದ್ರದ ಸರ್ಪಗಳು ಹಾರುತ್ತಲಿದ್ದ ಅವನನ್ನು ನೋಡಲು ನಭದಲ್ಲಿದ್ದ ಕಪಿಶ್ರೇಷ್ಠನ ಗರುಡನೆಂದೇ ತಿಳಿದವು. ದಶಯೋಜನ ವಿಸ್ತೀರ್ಣಾ ತ್ರಿಂಶದ್ಯೋಜನಮಾಯತಾ ಛಾಯಾವಾನರಸಿಂಹಸ್ಯ ಜಲೇ ಚಾರುತರಾಭವತ್. 10 ಯೋಜನದಷ್ಟು ಅಗಲ, ಉದ್ದ 30 ಯೋಜನ. ನೀರಿನಲ್ಲಿ ಮೂಡಿದಂಥ ನೆರಳು ವಾನರಸಿಂಹನ. ಶ್ವೇತಾಭ್ರಘನರಾಜೀವ ವಾಯುಪುತ್ರಾನುಗಾಮಿನಿ ತಸ್ಯ ಸಾ ಶುಶುಭೆ ಛಾಯಾ ವಿತತಾ ಲವಣಾಂಭಸಿ. ವಾಯುಪುತ್ರನ ಹಿಂದೆಯೋಡುವ ಬಿಳಿಯ ಮೋಡಗಳಂತೆಯೇ ಕಂಗೊಳಿಸಿತು ಅವನ ನೆರಳು ಕ್ಷಾರ ಜಲದಲ್ಲಿ ಮೂಡಿರೆ. ಶುಶುಭೆ ಸ ಮಹಾತೇಜ ಮಹಾಕಾಯೋ ಮಹಾಕಪಿಃ ವಾಯುಮಾರ್ಗೇ ನಿರಾಲಂಬೆ ಪಕ್ಷವಾನಿವ ಪರ್ವತಃ. ಶೋಭಿಸಿದನು ದೊಡ್ಡ ದೇಹದ ಕಪಿಶ್ರೇಷ್ಠನು ತೇಜದಿ. ತೇಲಿ ಹೋಗುತ್ತಿದ್ದ ಬೆಟ್ಟದ ಹಾಗೆ ಗಾಳಿಯ ಮಾರ್ಗದಿ. ಯೇನಾಸೌ ಯಾತಿ ಬಲವಾನ್ ವೇಗೇನ ಕಪಿಕುಂಜರಃ ತೇನ ಮಾರ್ಗೇಣ ಸಹಸಾ ದ್ರೋಣೀಕೃತ ಇವಾರ್ಣವಃ. ಯಾವ ಭಾಗದ ಮೇಲೆ ರಭಸದಿ ಹಾರುತ್ತಿದ್ದನೋ ಕಪಿವರ, ಅಲ್ಲಿ ನೀರದು ತಗ್ಗಿ ಹಳ್ಳದ ಹಾಗೆ ಮೂಡಿತು ಸಾಗರ. ಆಪಾತೆ ಪಕ್ಷಿ ಸಂಘಾನಾಂ ಪಕ್ಷಿರಾಜ ಇವ ಬಭೌ ಹನುಮಾನ್ ಮೇಘಜಾಲಾನಿ ಪ್ರಕರ್ಷನ್ ಮಾರುತೋ ಯಥಾ. ಪಕ್ಷಿರಾಜನೋ ಹನುಮ ಪಕ್ಷಿಗಳಂತರಿಕ್ಷದ ಮಾರ್ಗದಿ. ಮೋಡಗಳ ನೆಳೆದೊಯ್ಯುತ್ತಿದ್ದನು ಗಾಳಿಯಂತೆ ಗಗನದಿ. ಈಗ ಕನ್ನಡದಲ್ಲಿ ಅನುವಾದಿತ ಶ್ಲೋಕಗಳನ್ನೆಲ್ಲ ಒಟ್ಟಾಗಿ ಕೇಳೋಣ. ಹಾರುತಿರೆ ಮಾರುತಿಯು ನೆಟ್ಟಗೆ ಮೇಲಕ್ಕೆತ್ತಿದ ಬಾಲವು. ಇಂದ್ರಧ್ವಜವನು ಗಗನದಲ್ಲಿ ನೆಟ್ಟಿದ್ದಂತೆ ಕಂಡಿತು. ಚಕ್ರದ ಆಕಾರದಲ್ಲಿ ಬಾಲವನ್ನು ಸುರುಟಲು. ಶುಭ್ರದಂತದ ಪ್ರಾಜ್ಞ ಹೊಳೆದನು ಪ್ರಭಾವಳಿ ಹರವಿಯೊಲು. ಮಹಾಕಪಿಯ ಕಟಿಯು ತಾನದು ಕೆಂಪು ಬಣ್ಣದಿ ಹೊಳೆಯಲು. ರಕ್ತವರ್ಣದ ಧಾತು ತುಂಬಿದ ಬೆಟ್ಟದಂತೆ ಮೆರೆದನು. ವಾನರರಲ್ಲಿ ಸಿಂಹನವನು ಲಂಘಿಸುತ್ತಿರೆ ಕಡಲನೆ. ಪಕ್ಕೆ ಸಂದಿನ ಗಾಳಿ ಮಾಡಿತು ಮೇಘದಾಸ ಮಗರ್ಜನೆ. ಎರಗುತ್ತಿದೆಯೋ ಉಲ್ಕೆಯೊಂದುತ್ತರದ ದಿಶೆಯಿಂ ಗಗನದಿ. ಎನ್ನುವಂತೆಯೇ ಕಾಣುತ್ತಿದ್ದನು ಕಪಿಶ್ರೇಷ್ಠನು ಪಯಣದಿ. ಚಲಿಸುತ್ತಿರುವ ಬೃಹತ್ ಸೂರ್ಯನ ರೀತಿಯಲಿ ಕಪಿ ಕಂಡನು. ನಡುಕಟ್ಟನು ಬಿಗಿದಿದ್ದ ಮದ್ದಾನೆಯನು ಹೋಲುತ್ತ ಮೆರೆದನು. ಮೇಲೆ ಹಾರುತ್ತಲಿದ್ದ ಕಪಿಯ ನೆರಳಿನ ಪ್ರತಿಬಿಂಬವು. ಕಂಡಿತು ಕಡಲಲ್ಲಿ ಗಾಳಿಗೆ ಚಲಿಸುವಂತೆ ನೌಕೆಯು. ಕಡಲಿನಾವ ಪ್ರದೇಶದ ಮೇಲ್ ಹಾರುತ್ತಿದ್ದನು ಕಪಿವರ. ಅವನ ತೊಡೆಗಳ ರಭಸದಿಂದ ಹುಚ್ಚೇರಿತು ಆ ಸಾಗರ. ಕಡಲಿನೆತ್ತರದಲೆಗಳನ್ನು ಬಂಡೆಯಂಥವನೆದೆಯಲಿ. ಮಹಾಕಪಿ ಹಾರಿದನು ಅವುಗಳ ವೇಗದಲ್ಲಿ ಸೀಳುತ್ತಲಿ.
ಕಪಿಯರ ಭಸಕ್ಕೆ ಮೂಡಿದ ನಿಲವು ಮೇಘ ಬೀಸೋ ಗಾಳಿಯು ಅಪ್ಪಳಿಸಿ ಬೊಬ್ಬಿರಿಯುತ್ತಿರಲು ಕಲಕಿ ಹೋಯಿತು ಅಬ್ಧಿಯು ಕ್ಷಾರಸಾಗರದಲೆಯ ಮಾಲೆಗಳನ್ನು ತನ್ನೊಡನೊಯ್ಯುವ ಕಪೀಶ್ವರನು ಕಂಡ ಕಿತ್ತೊಗೆವಂತೆ ಭೂಮಿಯ ಗಗನವ ಮಹಾಸಾಗರದಲ್ಲಿ ಮಂದರ ಮೇರು ಪರ್ವತದೆತ್ತರ ಏರುವಲೆಗಳ ಎಣಿಸಿ ದಾಟುವ ತೆರದಿ ಕಂಡನು ವಾನರ ಅವನ ರಭಸಕ್ಕೆ ಸಮುದ್ರದ ಜಲ ಮೋಡಗಳವರೆಗೆ ರಚಿತು ಎರಚಿದ ಜಲ ಶರತ್ಕಾಲದ ಮೋಡ ತಾನೆಂದೆನಿಸಿತು ತಿಮಿಂಗಲವು ಮೀನು ಮೊಸಳೆ ಆಮೆ ಕಾಣಿಸಿಕೊಂಡವು ವಿವಸ್ತ್ರವಾದ ಶರೀರಿಗಳ ದೇಹದಂತೆ ಕಂಡವು ಸಮುದ್ರದ ಸರ್ಪಗಳು ಹಾರುತ್ತಲಿದ್ದ ಅವನನ್ನು ನೋಡಲು ನಭದಲ್ಲಿದ್ದ ಕಪಿಶ್ರೇಷ್ಠನ ಗರುಡನೆಂದೇ ತಿಳಿದವು 10 ಯೋಜನದಷ್ಟು ಅಗಲ ಉದ್ದ 30 ಯೋಜನ ನೀರಿನಲ್ಲಿ ಮೂಡಿದಂಥ ನೆರಳು ವಾನರಸಿಂಹನ ವಾಯುಪುತ್ರನ ಹಿಂದೆಯೋಡುವ ಬಿಳಿಯ ಮೋಡಗಳಂತೆಯೇ ಕಂಗೊಳಿಸಿತು ಅವನ ನೆರಳು ಕ್ಷಾರ ಜಲದಲ್ಲಿ ಮೂಡಿರೆ ಶೋಭಿಸಿದನು ದೊಡ್ಡ ದೇಹದ ಕಪಿಶ್ರೇಷ್ಠನು ತೇಜದಿ ತೇಲಿ ಹೋಗುತ್ತಿದ್ದ ಬೆಟ್ಟದ ಹಾಗೆ ಗಾಳಿಯ ಮಾರ್ಗದಿ ಯಾವ ಭಾಗದ ಮೇಲೆ ರಭಸದಿ ಹಾರುತ್ತಿದ್ದನೋ ಕಪಿವರ ಅಲ್ಲಿ ನೀರದು ತಗ್ಗಿ ಹಳ್ಳದ ಹಾಗೆ ಮೂಡಿತು ಸಾಗರ ಪಕ್ಷಿರಾಜನೋ ಹನುಮ ಪಕ್ಷಿಗಳಂತರಿಕ್ಷದ ಮಾರ್ಗದಿ ಮೋಡಗಳ ನೆಳೆದೊಯ್ಯುತ್ತಿದ್ದನು ಗಾಳಿಯಂತೆ ಗಗನದಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ